ನಮಸ್ಕಾರ. ಇವಾಗ ನಾನು ನೇರವಾಗಿ ಬಾಗಲಕೋಟೆಯಲ್ಲಿದ್ದೀನಿ. ಯಾವ ರೀತಿಯಾಗಿ ಈ ಬೆಸ್ಲು ಕಾವು ಏರುತ್ತಿದೆಯೋ ಅದೇ ರೀತಿಯಾಗಿ ಇಲ್ಲಿನ ಉಪಚುನಾವಣೆ ಕಾವು ಕೂಡ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದು ಕಡೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಿದ್ದಾರೆ. ಒಂದ್ ಕಡೆ ಸರ್ಕಾರದ ಭಾಗವಾಗಿರತಕ್ಕಂಥವರು ಸಿಎಂ ಆಗಿರ್ಬೋದು, ಸಾಕಷ್ಟು ಸಚಿವರು ಕೂಡ ಇಲ್ಲಿ ಬಂದು ಪ್ರಚಾರ ನಡೆಸ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸೇರಿದಂತೆ ಉಚ್ಚಾಟಿತ ಶಾಸಕರು ಕೂಡ ಬಂದು ಇಲ್ಲಿ ಪ್ರಚಾರ ನಡೆಸ್ತಿದ್ದಾರೆ. ಕೊನೆಗೂ ಇಲ್ಲಿ ನಿಜಕ್ಕೂ ಯಾರಿಗೆ ಮತದಾರರು ಈ ತೀರ್ಪನ್ನ ಕೊಡ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ದಿನೇ ದಿನಕ್ಕೂ ಕೂಡ ಇಲ್ಲಿ ಫೈಟ್ ಹೆಚ್ಚಾಗುತ್ತಿದೆ. ಯಾವ ರೀತಿಯಾಗಿ ದಾವಣಗೆರೆ ದಕ್ಷಿಣದಲ್ಲೂ ಫೈಟ್ ಇದೆ, ಅದೇ ರೀತಿಯಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಕೂಡ ದಿನೇ ದಿನೇ ಫೈಟ್ ಆಗುತ್ತಿದೆ. ನಿಜಕ್ಕೂ ಕೂಡ ಮತದಾರರ ಆ ಕಿರೀಟ ಯಾರಿಗೆ ಕೊಡ್ತಾರೆ, ನಿಜಕ್ಕೂ ಜಯ ಯಾರಿಗೆ ಸಿಗುತ್ತೆ ಅಂತ ಕುತೂಹಲ ಮೂಡಿಸ್ತಿದೆ. ಇಲ್ಲಿ ರಾಜಕೀಯದ ಅನುಭವ ಗೆಲ್ಲುತ್ತೋ ಅಥವಾ ಕುಟುಂಬ ಪಾರಂಪರ್ಯ ಗೆಲ್ಲುತ್ತೋ ಅಂತ ಕಾದ್ ನೋಡ್ಬೇಕಾಗಿದೆ. ಈಗ ತಾನೇ ಜಸ್ಟ್ ನಾವು 4ನೇ ಗ್ರಾಮ ಪಂಚಾಯಿತಿಯಲ್ಲಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಯತ್ನಾಳ್ ಸಾಹೇಬರು ಈಗಾಗಲೇ ಮುಗಿಸಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಊಟನೂ ಇಲ್ಲದೆ ಕೂಡ ಇವತ್ತು ನಿಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ನಡೆಸ್ತಿದ್ದೀರಾ. ಆದ್ರೂ ಕೂಡ ಬಿಜೆಪಿಯಿಂದ ಹೊರ ಇದ್ದು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಇಷ್ಟೊಂದು ಒಲವು ತೋರಿಸ್ತಿದ್ದೀರಾ, ಯಾಕೆ ಸರ್? ನೋಡಿ, 3 ದಿವಸದಿಂದ ಮಧ್ಯಾಹ್ನ ಊಟನೇ ಆಗಿಲ್ಲ ನಮ್ಮದು. ಎಲ್ಲ ಕಡೆ ಹಳ್ಳಿಯಲ್ಲಿ ಜನ ಬಿಡ್ತಾ ಇಲ್ಲ. ಪ್ರತಿ ಹಳ್ಳಿಯಲ್ಲಿ ನೂರಾರು ಮೋಟರ್ ಸೈಕಲ್ ತೊಗೊಂಡು ಪಾಪ ಅವರಷ್ಟು ಅಭಿಮಾನದಿಂದ ನಿಂತಾಗ ನಾವೆಲ್ಲ ಊಟ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಸಿದ್ದು ಸೋದಿಯವರಾಗಲಿ, ನಾ ಆಗಲಿ, ಮೋಹನ್ ಜಾಧವ್ರಾಗಲಿ ಎಲ್ಲರೂ ಒಟ್ಟು ಏನೇ ಮಾಡಿ ಈ ಸಲ BJP ಅಭ್ಯರ್ಥಿ ವೀರಣ್ಣ ಚರಂತಪುರ ಗೆಲ್ಲಬೇಕಂತೇಳಿ ಕಾರ್ಯಕರ್ತರು ಮತ್ತು ಜನರಲ್ಲೇ ಉತ್ಸಾಹ ಇದೆ. ಮತ್ತು ನಾವು ಅವ್ರ ಸಲುವಾಗಿ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡ್ಕೊಂಡು ಕೂತ್ರೆ ಪಾಪ ಅವರಿಗೆ ನೋವಾಗ್ತದೆ. ಇನ್ನೂ ನಮ್ಮದು ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ಊಟಿತ್ತು. ಆದರೂ ಇಲ್ಲೇ ಕಾರ್ಯಕರ್ತರು ಸ್ವಲ್ಪ ಅವಲಕ್ಕಿ ಮೊಸರು ಅದು ಮಾಡಿದರು, ತಿಂದು ಮತ್ತೆ ಈಗ ಇನ್ನೂ 2 ಹಳ್ಳಿಗಳಿಗೆ ಪ್ರವಾಸ ಪ್ರಾರಂಭ ಮಾಡ್ತೀವಿ. ಸರ್, ನೀವು ಯಾವಾಗೂ ಕೂಡ ಇದೇ ರೀತಿಯಾಗಿ ಏನಾರ ಕೆಲಸದ ಒತ್ತಡ ಅಂತ ಸಂದರ್ಭದಲ್ಲಿ ಊಟಗಳನ್ನ ಬಿಟ್ಟು ಕೆಲಸ ಮಾಡ್ತಿರೋ ಅಥವಾ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಂತ ಈ ರೀತಿಯಾಗಿ? ಸರ್, ವಿಶೇಷವಾಗಿ ಚುನಾವಣೆ ಸಂದರ್ಭದಾಗನೇ ಇದು ಸಮಸ್ಯೆ ಆಗ್ತೈತೆ. ಸಮಯಕ್ಕೆ ಸರಿಯಾಗಿ ನಿದ್ದೆ ಆಗೋದಿಲ್ಲ ಮತ್ತು ಊಟ ಆಗೋದಿಲ್ಲ. ಮತ್ತು ಇನ್ನೊಂದೇನಂದರೆ ಎಲ್ಲ ಕಾರ್ಯಕರ್ತರು ಪಾಪ ಆಯಾ ಹಳ್ಳಿ ಒಳಗೆ ನಾವು ಬರ್ತೀವಿ ಅಂದರೆ ಪಾಪ ಅವರೆಲ್ಲನೂ ವ್ಯವಸ್ಥೆ ಹಣ್ಣು ಹಂಪಲು ಇಲ್ಲೇನು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡಿ ಪಾಪ ಮೊನ್ನೆ ನಾವು ಒಂದು ಕಡೆ ಒಂದು ಸಣ್ಣ ಹಳ್ಳಿಗಳಲ್ಲಿ ಊಟ ಮಾಡಿದ್ವಿ. ಅವ್ರ ಮನೆಗೆ ರೊಟ್ಟಿ ಮೊಸರು ಎಷ್ಟು ಅತ್ಯಂತ ಭಾಳ ಖುಷಿ ಆಯಿತು. ಅಂಥ ಊಟ ಎಂದೂ ಮಾಡಿರಲಿಲ್ಲ, ಅಂಥ ಊಟ ಸಿಗ್ತದೆ. ಅದರಲ್ಲಿ ಜನರ ಪ್ರೀತಿ ಇರ್ತದೆ. ಆ ಪ್ರೀತಿಯಿಂದ ಮತ್ತಿಷ್ಟು ಅದರದ್ದು ಅದರದ್ದು ರುಚಿ ಬೇರೆನೇ ಇರ್ತದೆ. ಈಗ ನೋಡ್ರಿ, ಅವಲಕ್ಕಿ ಮೊಸರು ತಿಂದಿವಿ, ಎಷ್ಟು ಟೇಸ್ಟ್ ಇತ್ತು. ಎಲ್ಲಿದೋ ಪೇಡೆ ತಂದಿದ್ರು, ಫಕೀರಪ್ಪನ ಪೇಡೆ, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲ ಮಾಡಿದ್ವಿ. ಮತ್ತೆ ಮುಂದೆ ಮತ್ತೆ ಕಾಯ್ಕಕ್ಕೆ ಹೊಂಟಿವಿ. ಸರ್, ಈಗ ಊಟ ಇಲ್ಲದೆ ರೆಸ್ಟ್ ಇಲ್ಲದೆ ನೀವು ಇಷ್ಟೊಂದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಡ್ತಿದ್ದೀರಾ, ಇದನ್ನ ನಿಮ್ಮ ಹೈಕಮಾಂಡ್ ಗುರುತಿಸುತ್ತಾ? ನೋಡಿ, ನಿಮ್ಮ ಮಾಜಿ ಹೈಕಮಾಂಡ್ ನಮ್ಮನ್ನ ಯಾರು ಗುರುತಿಸಲಿ ಬಿಡ್ಲಿ, ನನಗೆ ಏನೂ ಇಲ್ಲಾರ್ದಾಗ MLA ಟಿಕೆಟ್ 94ನ ಕೊಟ್ಟಾರೆ, ಕೇಂದ್ರ ಮಂತ್ರಿ ಮಾಡ್ಯಾರ. ಎಲ್ಲ ನಮ್ಮ ಹಣೆ ಬರ ಕಾರ್ಯಕರ್ತರು ದುಡ್ದಾರ. ನಾವೆಲ್ಲ ಸ್ಥಾನಗಳನ್ನು ಅನುಭವಿಸಿ BJPದಿಂದ 3 ಸಲ MLA ಆಗಿವಿ, 2 ಸಲ MP ಆಗಿವಿ, ಕೇಂದ್ರ ಮಂತ್ರಿ ಆಗಿವಿ, MLC ಆಗಿವಿ. ಎಲ್ಲನೂ ಪಕ್ಷ ಕೊಟ್ಟ ಮೇಲೆ ಆ ಪಕ್ಷದ ಋಣವೂ ಇರ್ತದೆ. ಮತ್ತು ಚರಂತಿ ಮಠದ್ದು ನಮ್ಮದು ಭಾಳ ಒಳ್ಳೆಯ ಒಂದು ಸಂಬಂಧ ಇದೆ. ಕಷ್ಟದಾಗ ಸುಖದಾಗ ಯಾವಾಗಲೂ ಅವ್ರ ಕಷ್ಟದಾಗೂ ನಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಮೊದಲು ಟಿಕೆಟು ಫೈನಲ್ ಮಾಡಿಸೋದೇ ನಾನೇ, ಚರಂತಿ ಮಠ. ನಮ್ಮ ಸಿದ್ದು ಸೋದಿಯವ್ರದ್ದು ತೊಂದರೆಯಲ್ಲಿತ್ತು. ಅವಾಗ ಅವರಿಗೆ ನಾನು ಈ ಹಾದಿ ಹಿಡಿದು ಹೋದ್ರೆ ನಿಮ್ಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಿ ಹಿಂಗೆಲ್ಲ ಕೆಲವೊಂದು ಪ್ರಯತ್ನ ಮಾಡಿ ಅವೆಲ್ಲ ಅವ್ರದ್ದು ನಮ್ಮ ಮ್ಯಾಗ ಉಪಕಾರ ಇದೆ, ನಮ್ಮದು ಅವ್ರ ಮ್ಯಾಗ ಉಪಕಾರ ಎರಡೂ ಇರ್ತದೆ. ಅಂಥ ಸಂದರ್ಭದಾಗ ನಾವೆಲ್ಲ ಈ ಊಟ ಗೀಟ ನಿದ್ದೆ ನೋಡಬಾರ್ದು, ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ ತೋರಿಸು. ಸರ್, ಆ ಸಂದರ್ಭದಲ್ಲಿ ಟಿಕೆಟ್ ಕೊಡ್ಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಪಟ್ರಿ. ಈ ಸಂದರ್ಭದಲ್ಲಿ ಇವತ್ತಿನ ಸಿಚುವೇಶನ್ ಅಲ್ಲಿ ಅವ್ರಿಗೆ ಗೆಲ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ಇವತ್ತು 4 ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿದ ಬಳಿಕ ಎಷ್ಟು ಲೀಡ್ ಅಲ್ಲಿ ನಿಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಇವತ್ತು ವಾತಾವರಣ ಗ್ರಾಮೀಣದಲ್ಲಿ ಮೊದಲು ಕಾಂಗ್ರೆಸ್ ಲೀಡ್ ಅಂತ ಹೇಳ್ತಿದ್ರು ಅವಾಗಲೂ. ಇವತ್ತಿನ ವಾತಾವರಣ ನಾ 3ನೇ ದಿವಸ ಇದು ಅಡ್ಡಾಡ್ತಾ ಇದ್ದೇನೆ. ಗ್ರಾಮೀಣದಲ್ಲಿ ಸಹಿತ ಒಳ್ಳೆ ಬೆಂಬಲ ಇವತ್ತು ಸಿಗ್ತಾ ಇದೆ. ಕಾರ್ಯಕರ್ತರು ಮತ್ತು ಪಬ್ಲಿಕ್ ರಿಯಾಕ್ಷನ್ ಮ್ಯಾಗ ನಮಗೂ ಒಂದು 6 ಸೆನ್ಸ್ ಇದೆ.
ಮಂದಿಗೆ ಜನರಿಗೆ ಬೇಕಾಗಿರಲಿಲ್ಲ ಅಂದ್ರೆ ಆ ಉತ್ಸಾಹ ಇರುವುದಿಲ್ಲ. ಜನರು ಮತ್ತು ಕಾರ್ಯಕರ್ತರು ಹುರುಪಿದ್ರಂದ್ರೆ 100% ಲೀಡ್ ಕೊಡ್ತಾರೆ ಅನ್ನೋಂಥ ಸಂಕೇತ ಅದು. ಸರ್, ಕೊನೆಯದಾಗಿ ಸರ್, ಈ ಸರ್ಕಾರದ್ದು 5 ಗ್ಯಾರಂಟಿ ಸ್ಕೀಮ್ಗಳು ಏನು ಬಾಗಲಕೋಟೆಯಲ್ಲಾಗಿರ್ಬೋದು, ದಾವಣಗೆರೆಯಲ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತಾ ನಿಮಗೆ? 100% ನೀವು ಅದು ಒಂದೇ ಅಳತೆಗೊಳ್ಳಲ್ಲ. ಈಗ ಜಗನ್ಮೋಹನ್ ರೆಡ್ಡಿ ಎಷ್ಟು ಸ್ಕೀಮ್ ಕೊಟ್ಟಿದ್ರಿ, ಆಪ್ ಪಾರ್ಟಿ ದಿಲ್ಲಿಯೊಳಗೆ ಎಷ್ಟು ಸ್ಕೀಮ್ ಕೊಟ್ಟಿದ್ರು, ಅದು ಒಂದು ಹಂತದವರೆಗೆ ಅದು ಅದರದ್ದು ವರ್ಕೌಟ್ ಆಗೋದಿಲ್ಲ ಅನ್ನಂಗಿಲ್ಲ. ಅದ್ರ ನಂತರ ನೀವು 3 ವರ್ಷ ಏನು ಮಾಡಿರಿ ಹೇಳ್ರಿ. 1ನೇ ವರ್ಷ ನೀವು ಏನೋ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿರಿ ಸರಿ, 2ನೇ ವರ್ಷ ಏನು, 3ನೇ ವರ್ಷ ಏನು, ನೀರಾವರಿ ಏನು, ಅಭಿವೃದ್ಧಿ ಏನು, ನಿರುದ್ಯೋಗಿ ಯುವಕರಿಗೆ ನೌಕರಿ ಕೊಟ್ಟರೆ, ಅಭಿವೃದ್ಧಿ ನೀರಾವರಿ ಇವತ್ತು ಸುಮಾರು 1,25,000 ಕೋಟಿ ರೂಪಾಯಿ ಬೇಕು ನಮ್ಮ ಹಾಲ್ಮಟ್ಟಿ ಎಲ್ಲ ಮುಗಿಬೇಕಾದ್ರೆ. ಅದಕ್ಕೆ ಎಷ್ಟು ದುಡ್ಡು ಇಟ್ಟಿರಿ ರೈತರಿಗೆ? ಬರೀ ಅದು ಹೇಳಿದ್ರಿ 30,000 ಕೊಡ್ತೀವಿ ಒಣ ಬೇಸಾಯಕ್ಕೆ, ನೀರಾವರಿ ಇದ್ರೆ 40 ಲಕ್ಷ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯ ಕೊಡ್ತೀನಿ ಅಂತ. ಅದು 3 ವರ್ಷ ಕಂತಿನಲ್ಲಿ ಕೊಡ್ತೀನಿ ಅಂತ ಹೇಳ್ತೀರಿ. ಪಾಪ 3 ವರ್ಷ ರೈತರು ಏನು ಅವರು ಏನು ಪೂರ್ತಿ ಹಣನೂ ಬರಲಿಲ್ಲ. ಮತ್ತೊಂದು ಕಡೆ ಅವ್ರು ಜಮೀನು ತೊಗೋಬೇಕಾ, ಅಲ್ಲೊಂದು ಮನೆ ಕಟ್ಸೋಬೇಕಾ, ಪುನರ್ವಸತಿ ಕೇಂದ್ರಕ್ಕೆ ಹೋಗ್ಬೇಕಾ, ಇಷ್ಟೆಲ್ಲ ಸಮಸ್ಯೆಗಳನ್ನು ಅಟ್ ಎ ಟೈಮ್ ಅವರಿಗೆ ರೊಕ್ಕ ಕೊಟ್ಬಿಟ್ರೆ ಅವ್ರು ರೈತರು ತಮ್ಮ ಜೀವನವನ್ನು ಯಾವ ರೀತಿ ಮಾಡ್ಕೋಬೇಕು. ಈಗ ಒಂದು 5 ಎಕರೆಗೆ 2 ಕೋಟಿ ಬಂದರೆ ಯಾವ್ಯಾವ ರೀತಿ ಅದನ್ನು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಅವನ ಅಕೌಂಟ್ನಾಗ ಇರ್ತದೆ ರೊಕ್ಕ. ಇವರು 40% ಕೊಟ್ಟೆ, 20% ಕೊಟ್ಟಂದ್ರೆ ಪೂರ್ತಿ ರೈತರು ಹಾಳಾಗಿದ್ದು ಭಾಳ ಕಡೆ. ನಮ್ಮ ಹಳೆ ಆಲ್ಮಟ್ಟಿ ಯೋಜನೆಯಲ್ಲಿ ಭಾಳ ರೈತರು ಹಾಳಾಗ್ಯಾರ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಇಲ್ಲಿವರೆಗೂ ಕೂಡ ಅಷ್ಟೇ ಯತ್ನಾಳ್ ಅವರು ಯಾವುದೇ ಊಟವನ್ನ ಸೇವಿಸದೆ, ಏನು ಕೂಡ ತಿನ್ನದೆ, ಎಲ್ಲೂ ಕೂಡ ರಶ್ ಮಾಡದೆ ಇಲ್ಲಿವರೆಗೂ ಕೂಡ 4 ಗ್ರಾಮ ಪಂಚಾಯತಿಗಳನ್ನ ವಿಸಿಟ್ ಮಾಡಿದ್ದಾರೆ. ಇನ್ನು ಮುಂದೆ 4 ಗ್ರಾಮ ಪಂಚಾಯತಿಗಳು ಕೂಡ ಇದೆ. ಅದು ಯಾವ ರೀತಿಯಾಗಿ ಪ್ರಚಾರ ನಡೆಯುತ್ತೆ ನೋಡ್ತಾ ಹೋಗೋಣ. ಸುಮಾರು 8 ಗಂಟೆ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲೂ ಕೂಡ ಪ್ರಚಾರವನ್ನ ನಡೆಸ್ತಾನೆ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಚಿರಂತಿಮಠ್ ಪರವಾಗಿ ಪ್ರಚಾರವನ್ನ ಮುಂದುವರಿಸ್ತಾನೆ ಇದ್ದಾರೆ. ಈಗ ಶಿರೂರ್ ಪಟ್ಟಣ ಪಂಚಾಯತಿಗೂ ಕೂಡ ಈಗ ಭೇಟಿ ನೀಡ್ತಾ ಇದ್ದಾರೆ. ಸುಮಾರು 30,000ಕ್ಕೂ ಹೆಚ್ಚು ಮತಗಳು ಇರುವಂತಹ ಒಂದು ಪಟ್ಟಣ ಪಂಚಾಯತಿ. ಇಲ್ಲಿ ಯಾವ ರೀತಿಯಾಗಿ ಪ್ರಚಾರ ನಡೆಸ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಇನ್ನು 8 ಗಂಟೆ ಆದ್ರೂ ಕೂಡ ಇನ್ನೂ ಪ್ರಚಾರ ನಿಲ್ಸಿಲ್ಲ. ಇನ್ನೂ ಎರಡು ಕಡೆ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯತ್ನಾಳ್ ಅವರು. ಅಲ್ಲೂ ಕೂಡ ಯಾವ ರೀತಿಯಾಗಿ ಪ್ರಚಾರ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. छत्रपति शिवाजी महाराज की, काश्मीर संभाजी महाराज की. ದೇಶ ವಿರೋಧಿಗಳಿಗೆ ಜೆಸಿಬಿ ತೋರಿಸುವಂತ ಏಕೈಕ ನಾಯಕ, ಧೀಮಂತ ನಾಯಕ ಬಸವನಗೌಡ ಪಾಟೀಲ್ ಅವರೇ. ನಮ್ಮ ಮೋದಿ ಅವರೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಿಮ್ಗೆಲ್ಲ ಗೊತ್ತಿಲ್ಲ. ಈ ದೇಶದ ಮಕ್ಕಳು ನಾವು 3 ದಿನ ಪ್ರಚಾರ ಮಾಡೋದಿಲ್ಲ. ನೀವು ಪೇಜ್ ಹಂಚ್ಕೋರಿ 30 ಫೋಟಿಂದ ಒಂದು ಪೇಜ್ ತಗೋರಿ. 4-5 ಮಂದಿ ಕೂಡಿ ಹಿಂದುತ್ವ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಅದರ ಪರವಾಗಿ ಯಾರು ಇರ್ತಾರೆ ಅವ್ರಿಗೆ ಓಟ್ ಹಾಕ್ರಿ. ಅದರ ಪರವಾಗಿ ಇರ್ತಾರೆ ಯಾರು ಅವ್ರಿಗೆ ಓಟ್ ಹಾಕ್ರಿ. ಈಗ ನಿಮ್ಗೆ ಗೊತ್ತಿರಲಿ, ರಾಮ ಮಂದಿರ ಕಟ್ಟ್ರೆ 500 ವರ್ಷ ಹೋರಾಟ ಯಾರು ಕಟ್ಟರು? ಬೆಂಬಲ ಮಾಡುವಂತ ಕೆಲಸ ಮಾಡ್ರಿ. ಬಂದ್ ಮನಿಗೆ ಬಂದು ಹೆಣ್ಮಕ್ಳಿಗೆ ಹೇಳ್ತಾರ, ನಾವು ಗ್ಯಾರಂಟಿ ಕೊಟ್ಟಿವಿ, ನಿಮಗೆ 2,000 ಬರ್ತಾವ ತಿಂಗಳ, ನೀವು ಕಮಲ ಕೋಟ ಹಾಕಿದ್ರೆ 2,000 ಬಂದಕ್ಕ ಅಂತ ಹೇಳ್ತಾರ. ಯಾರು ಅವ್ರ ಮನಿ ದೇವರಿಗೆ ಬಂದ್ ಮಾಡಕ್ ಆಗುದಿಲ್ಲ. ಅವ್ರ ಮನಿ ದುಡ್ಡು ಕೊಡಂಗಿಲ್ಲ. ಅವ್ರ ಮನಿ ದುಡ್ಡು ಕೊಡಂಗಿಲ್ಲ. छत्रपति शिवाजी महाराज की, महाराणा प्रताप की, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಶಿರೂರಿನ ಎಲ್ಲ ನಮ್ಮ ತಾಯಿರು ಹಿರಿಯರೇ, ಸುತ್ತಮುತ್ತಲಿನ ಹಳ್ಳಿ ಬರುವಂತ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಅವರು ಎಲ್ಲ ಜೆಸಿಬಿ ಕಾರ್ಯಕರ್ತರೇ, ಸನಾತನ ಹಿಂದೂ ಧರ್ಮದ
2028ಕ್ಕೆ JCB ಬಿಜೆಪಿ ಸರ್ಕಾರ ಈಗೇನು 3 ವರ್ಷದಿಂದ ಈ ರಾಜ್ಯದಲ್ಲಿ ಗಣಪತಿ ಮೇಲೆ ಕಲ್ಲು ಒಗೆದು, ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಒಗೆದು, ರಾಮನವಮಿ ಮೇಲೆ ಹೊಲಸು ಒಗೆದು ಏನು ಮಾಡ್ಲಕತ್ತಾರಲ್ಲ ನಮ್ಮ ಮಕ್ಕಳು. 2028 ಯೋಜನೆ ಮಾಡಿದ್ರೆ ಅವ್ರ ಮನೆಯೂ ಸಾಪ, ಅವ್ರ ಮಸೂದಿನೂ ಸಾಪ. ಅಲ್ಲ, ಈ ದೇಶದಲ್ಲಿ ನಮ್ಮ ದೇಶದ ಅದ್ರ ಜೊತೆಗೆ ಎಲ್ಲ ಸಬ್ಸಿಡಿ ಕನ್ಸೆಷನ್ ಹೈಯೆಸ್ಟ್ ತಗೋರೆ ಅವರೇ. ನಮ್ಮ ಜನ ಹೆಚ್ಚಾಕಂದ್ರೆ ನಾವು ಒಂದೇ ಲಗ್ನ ಹಾಕ್ತೀವಿ, ಎರಡೇ ಅಡಿತೀವಿ ನಾವು. ಅವ್ರ 5 ಲಗ್ನ 25-30 ತೆಗಿತಾರೆ. ಇದರಿಂದ ರೇಷನ್ ಹಚ್ಚುತ್ತಾರ. ಎಲ್ಲ ಪುಕ್ಕಟ್ಟು, ಮತ್ತು ಕರೆಂಟ್ ಪುಕ್ಕಟ್ಟು, ನೀರು ಪುಕ್ಕಟ್ಟು, 5 ಸಲ ಹೋಗಿರ್ತಾರ. ಆದ್ರೂ ಸುಮ್ಕೊಂಡಿರ್ತೀವಿ. ಗಣಪತಿ ಹೋಗ್ತದ, ಗಣಪತಿ ಕಲ್ಲು ಒಟ್ಟು ಬರೀ 14-15% ಅದಾರಂದ್ರೆ ಈಗ ಸ್ವಲ್ಪ ಮಂದಿ ಅದಾವೆ. 30-40% ಆದ್ರೆ ನೀವು ಯಾರೂ ಇಲ್ಲಿ ಗೊತ್ತಂತ ಒಬ್ಬ ಹಿಂದೂ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಿಲ್ಲ, ಒಬ್ಬ MLA ಆಗೋದಿಲ್ಲ, ಒಬ್ಬ MP ಆಗೋದಿಲ್ಲ. ಹೀಗೆ ಅವ್ರ ಬರೋಬ್ಬರಿ ಕಂಟ್ರೋಲ್ ಆಗಿತ್ತು. ಒಂದೇ ಲಗ್ನ ಆಗಿ 2 ಇದ್ರೆ ಸಬ್ಸಿಡಿ, ಸಬ್ಸಿಡಿ ಜನ ಫ್ಯಾಕ್ಟ್ರಿ ತೆಗೆದ್ರ ನಮ್ಮ ಸಂಖ್ಯೆ ಕಡಿಮೆ ಆಯ್ತು, ಅವ್ರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಇವತ್ತು ಅದರ ಕಾರಣದಿಂದಲೇ ಇಷ್ಟು ಜನ ನೀವೆಲ್ಲ ಏನು ಸೇರಿರಲಿಲ್ಲ. ನಿಮಗೆಲ್ಲರಿಗೂ ಜಾಗೃತಿ ಬಂದ್ಬಿಟ್ಟದ. ನಾವು ಹಿಂಗೆ ಹೋದ್ರ ನಮ್ಮ ಮುಂದಿನ ನಮ್ಮ ಮಕ್ಕಳ, ನಮ್ಮ ದೇಶದ ಭವಿಷ್ಯ ಏನು? ಮದ್ದೂರು ಊರಾಗ ಇರೋದೇ 3% ಅದಾರ ಅವರು. ಅಲ್ಲಿ ಒಂದು ಸಣ್ಣ ಗಣಪತಿ ಹೋಗೋದ್ ಬಗ್ಗೆ ಕೆಲವು ಇದ್ದಾರೆ. 3% ಅದಾರ. ಇನ್ನ ಈ ಕಡೆ ಹೆಚ್ಚರ ಅದಾರ ನಮ್ಮ ಕಡೆ. ಅದಕ್ಕ ಬಾಗಲಕೋಟೆ ಶಿವಾಜಿ ಜಯಂತಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಎಲ್ಲ ಕಡೆ ನೋಡ್ರಿ ರಾಮನವಮಿ ಮಕ್ಕಳು ಒಗೆದು, ಆ ಕಡೆ ಏನು ನಮ್ಮ ಶ್ರಾವಣ ತಿಂಗಳದಾಗ ಉತ್ತರ ಭಾರತದಲ್ಲಿ ಕವಡೆ ಯಾತ್ರೆ, ಅದ್ರ ಮ್ಯಾಗ ಕಲ್ಲು ಒಗೆದು, ಹೆಚ್ಚಿಗೆ ಒಗೆದು. ಮೊನ್ನೆ ಕಾಶಿ ವಿಶ್ವನಾಥನ ಗಂಗಾಯಲ್ಲಿ ಅವರು ರೋಜಾ ಮಾಡ್ಕೋತ ದನದ ಮಾಂಸವನ್ನ ಗಂಗೆಯಲ್ಲಿ ಚೆಲ್ಲುವುದು. ಅಂದ್ರೆ ಎಷ್ಟು ನೀಚತನ ಅವ್ರಿಗೆ ಬಂದ್ಬಿಟ್ಟದಂದ್ರೆ, ಇವತ್ತು ಯೋಗಿ ಆದಿತ್ಯನಾಥ್ ಅದಾರ ಹೇಳಿ ಉತ್ತರ ಪ್ರದೇಶದಲ್ಲಿ ನಾಯಿ ನಿಂತಂಗೆ ಅದಾರ. ಕರ್ನಾಟಕ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಹಳ ಬಾಲ ಪಿಚ್ಚಲಕತ್ತಾರ. ಎಲ್ಲ ಕರ್ನಾಟಕನೇ ನಮ್ಮ ತಿಳ್ಕೊಂಡಾರ, ಸಿದ್ದರಾಮಯ್ಯನೇ ನಮ್ಮ ತಿಳ್ಕೊಂಡಾರ. ಸಿದ್ದರಾಮಯ್ಯ ಅವರು ಹಾಲ ಮತದವರು ನಾವು ತಿಳ್ಕೊಂಡಿವಿ, ಸಾಬರು ಅವ್ರ ಸಂಬಂಧಿಕ ಅವ್ರು ತಿಳ್ಕೊಂಡ. ನಾ ಹೇಳಿದ ಸಿದ್ದರಾಮಯ್ಯವ್ರು ಇದು ಏನು ನಿಮ್ಮ ಬಜೆಟ್ ಏನು ಸಾರು ಪಾಕಿಸ್ತಾನ ಬಜೆಟು, ಭಾರತದ ಕರ್ನಾಟಕ ಬಜೆಟು ನೋಡಿ ಬಂಧುಗಳು. ಇವತ್ತು ನೀವು ಬಜೆಟ್ ಹೋಗಿದ್ರು ಮೊನ್ನೆ ಸುಮಾರು 182 ಪುಟದ ಬಜೆಟ್ ನಲ್ಲಿ ಯಾವ ಸಮಾಜಕ್ಕೂ ಏನೂ ಇಲ್ಲ, ಹಿಂದೂಗಳಿಗೆ ಏನೂ ಇಲ್ಲ, ಹಾಲ ಮತದವರಿಗಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿಲ್ಲ, ಲಿಂಗಾಯತರು, ಬ್ರಾಹ್ಮಣರು, ಕ್ಷತ್ರಿಯರು, ಮರಾಠರು, ರಾಜಪೂತರು, ನಮ್ಮ ತಳವಾರ ಸಮಾಜ, ಗೋಂಧಳಿ ಸಮಾಜ, ಎಷ್ಟು ಸಮಾಜ ಅದ ನಮ್ಮದ್ರಲ್ಲಿ. ಅದು ಯಾವುದೇ ಯೋಜನೆಗಳಿಲ್ಲ. ಸಿದ್ದರಾಮಯ್ಯ ಬಜೆಟ್ 182 ಪೇಜ್ ಓದ್ಬೇಕಾದ್ರೆ ಒಂದು 10-15 ಸಲ ನೀರು. ಏನು ಸುಧಾರಣೆಯಿಲ್ಲ. ಮುಂದಿನ ದಿವಸಗಳಲ್ಲಿ ಮೆಡಿಕಲ್ ಕಾಲೇಜು ಮಾಡೋದು ಪ್ರಸ್ತಾಪಿಸುತ್ತೇವೆ. ಅದನ್ನು ಮಾಡಬೇಕಂತೇಳಿ ಚಿಂತನೆಯನ್ನು ಮಾಡುತ್ತೇವೆ. ಎಲ್ಲರೂ ಒಬ್ಬ ಕಾರ್ಯಕರ್ತ 10 ಮಂದಿ ತಂದು ಓಟ್ ಹಾಕಿಬಿಟ್ರ ಇವ್ರಿಗೆ ಬರೋಬ್ಬರಿ ಇವ್ರ ಮನೆ ಸ್ವಚ್ಛ ಮಾಡೋದು, ಮಗುಗೆ ಸ್ವಚ್ಛ ಮಾಡೋದೇ ನಮ್ಮ
ಇವಾಗ ಟೈಮು ಸುಮಾರು 9:30 ಆಗಿದೆ. ಆದ್ರೂ ಕೂಡ ಯತ್ನಾಳ್ ಅವರು ಎಲ್ಲ ಕಡೆ ಹೋಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ನಡೆಸ್ತಾನೆ ಇದ್ದಾರೆ. ಈಗ ಅಮೀನ್ಗಢ ಪಟ್ಟಣ ಪಂಚಾಯತಿಗೂ ಕೂಡ ಭೇಟಿ ನೀಡಿದ್ದಾರೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮತದಾರರು ಕೂಡ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಒಂದು ದೊಡ್ಡ ಸಂಖ್ಯೆಯಲ್ಲೇ ಇಲ್ಲಿ ಕಾರ್ಯಕರ್ತರು ಜಮಾವಣೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅದರ ಜೊತೆಗೆ ಇಲ್ಲಿ ಯತ್ನಾಳ್ ಅವರು ಕೂಡ ದೊಡ್ಡ ಮಟ್ಟದ ಭಾಷಣವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ 9:30 10 ಗಂಟೆ ಆದ್ರೂ ಕೂಡ ಎಲ್ಲ ಕಡೆ ಅದೇ ರೀತಿಯಾಗಿ ಭಾಷಣವನ್ನ ನಡೆಸ್ತಾನೆ ಇದ್ದಾರೆ ಯತ್ನಾಳ್ ಅವರು. ಜೊತೆಗೆ ಮಧ್ಯಾಹ್ನ ಸಹಿತ ಅವ್ರು ಊಟ ಕೂಡ ಮಾಡ್ಲಿಲ್ಲ, ಆದ್ರೂ ಕೂಡ ಅದೇ ರೀತಿಯಾಗಿ ಭಾಷಣವನ್ನ ಮುಂದುವರಿಸ್ತಾನೆ ಇದ್ದಾರೆ. ಇನ್ನೂ ಒಂದು ಲೊಕೇಶನ್ಗೂ ಕೂಡ ಹೋಗುವ ಬಾಕಿ ಇದೆ. ಅಲ್ಲೂ ಕೂಡ ಯಾವ ರೀತಿಯಾಗಿ ಭಾಷಣವನ್ನ ಮಾಡ್ತಾರೆ, ಇಲ್ಲಿನ ಮತದಾರರು ಯಾರಿಗೆ ಆಯ್ಕೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ನಾನೇ ಬರ್ತೀನಿ ನಾವು ಕೂಡಿ ಏನೋ ಪೆನ್ಷನ್ ಸಾಲರಿಗೆ ರಿಸರ್ವೇಶನ್ ಕೇಳಿಲ್ಲ, ನೀರಾವರಿ ಮಾತಾಡಲಿಲ್ಲ, ನಾನು ಹೆಂಡತಿ ಮಕ್ಕಳಿಗೆ ಒಂದು ಹುಟ್ಟಿಯಾಗಿ ಹಾಕಿ ಒಂದೇ 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 ಜೈ ಹಿಂದ್. ಈಗ ಸಮಯ ಸುಮಾರು ರಾತ್ರಿ 12 ಗಂಟೆ ಆಗಿದೆ. ಇಲ್ಲಿಯವರೆಗೂ ಕೂಡ ಅಷ್ಟೇ ಬೆಳಗ್ಗೆಯಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಕೂಡ ಅಷ್ಟೇ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಯತ್ನಾಳ್ ಅವರು ಅವರ ಜೊತೆನೆ ನಿಂತಿದ್ದಾರೆ. ಈಗ ಅವರೇ ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಬೆಳಗ್ಗೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದಂತವ್ರು ರಾತ್ರಿ 12 ಗಂಟೆ ಆದ್ರೂ ಕೂಡ ಪ್ರಚಾರ ಮಾಡಿ ಈಗ ಊಟನ ಮುಗಿಸಿದ್ದಾರೆ. ಹೆಚ್ಚಿನ ಬಗ್ಗೆ ಅವ್ರಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಬೆಳಗ್ಗೆ 12 ಗಂಟೆಯಿಂದ ಬಿಜೆಪಿ ಅಭ್ಯರ್ಥಿ ಪರವಾಗಿ ನೀವು ಪ್ರಚಾರವನ್ನು ಆರಂಭ ಮಾಡಿದ್ರಿ. ಈಗ ಸುಮಾರು ರಾತ್ರಿ 12 ಗಂಟೆ ಆಗ್ತಿದೆ. ಜೊತೆಗೆ ಮಧ್ಯಾಹ್ನನೂ ಊಟ ಮಾಡ್ಲಿಲ್ಲ. ಯಾವ ರೀತಿಯಾಗಿ ಅನ್ನಿಸ್ತಿದೆ ಸರ್ ನಿಮ್ಮ ಅಭ್ಯರ್ಥಿ ಪರವಾಗಿ ಇಷ್ಟೊತ್ತು ಮಾಡಿದ್ದು? ಒಂದಿಷ್ಟು ಕಾನ್ಸ್ಟೆನ್ಸಿಗಳಿಗೂ ಕೂಡ ಕಾನ್ಸ್ಟೆನ್ಸಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಭಾಗಗಳಲ್ಲಿ ಹೋಗಿದ್ರಿ, ನೀವು ಭೇಟಿ ನೀಡಿದ್ರಿ, ಅಲ್ಲಿರ್ತಕ್ಕಂಥ ರೆಸ್ಪಾನ್ಸ್ ಏನ್ ಅನ್ಸುತ್ತೆ ನಿಮಗೆ? ನೋಡಿ, ಯಾವಾಗಲೂ ಜನರ ಕಾರ್ಯಕರ್ತರ ಭಾಳ ಒಳ್ಳೆ ರೆಸ್ಪಾನ್ಸ್ ಇದ್ದಾಗ ಅವಾಗ ಹಸಿವು ಆಗೋದಿಲ್ಲ. ಯಾವುದೇ ರೀತಿ ಮನುಷ್ಯನಿಗೆ ಏನು ಒಂದು ರೀತಿ ಉತ್ಸಾಹ ಇರ್ತದೆ ಆ ಟೈಮ್ನಲ್ಲಿ. ಈಗ ಜನ ಬಾಗಲಕೋಟೆ ವಿಧಾನಸಭೆಯಲ್ಲಿ ಜನರ ಸ್ಪಂದನೆ ನೋಡಿದ್ರೆ ಭಾಳ ಉತ್ಸಾಹದಿಂದ ಕೂಡಿದೆ. ಜನರು ಇವತ್ತು ಮುಖ್ಯಮಂತ್ರಿ ಇಲ್ಲಿದ್ದರೂ ಸಹಿತ ಜನರು ಅವ್ರ ಸಭೆಗೂ ಸಹ ಅಷ್ಟು ಜನ ಸೇರ್ತಾ ಇಲ್ಲ. ಇದೇನು ತೋರಿಸ್ಕೊಡ್ತದಂದ್ರೆ ಬದಲಾವಣೆ ರಾಜ್ಯದಲ್ಲಿ ಬೇಕಾಗಿದೆ ಜನರಿಗೆ. ಈ ಸರ್ಕಾರದಿಂದ ಮುಕ್ತ ಆಗ್ಬೇಕಂತೇಳಿ ಇದೊಂದು ಬಾಗಲಕೋಟೆ ವಿಧಾನಸಭೆ ಮುಂದಿನ 28 ಚುನಾವಣೆ ಮುನ್ನುಡಿ ಬರೀತದೆ. ಸರ್, ಜೊತೆಗೆ ಕಾಂಗ್ರೆಸ್ ಅವರು ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಒಂದಿಷ್ಟು ಇಂಟರ್ನಲ್ ಪಾಲಿಟಿಕ್ಸ್ ಇದೆ, ಇದೆಲ್ಲವೂ ಕೂಡ ನಮಗೆ ಪ್ಲಸ್ ಆಗುತ್ತೆ ಅಂತ. ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಆ ತರದ್ ಏನಾದ್ರು ಕಂಡು ಬಂತ ನಿಮಗೆ? ಇಲ್ಲಿ ಓಡಾಟ ಮಾಡದಂತ ಸಂದರ್ಭದಲ್ಲಿ ಯಾರಾದ್ರೂ ಬಿಜೆಪಿಯಲ್ಲಿ ಇಂಟರ್ನಲ್ ರಾಜಕೀಯ ಮಾಡ್ತಿದ್ದಾರಾ ಕಾಂಗ್ರೆಸ್ ಅಭ್ಯರ್ಥಿ? ಕಾಂಗ್ರೆಸ್ನಲ್ಲಿ ಕಂಡು ಬಂದಿದೆ. ಅವ್ರೇನು ಬಿಜೆಪಿ ಹೇಳ್ತಾರಲ್ಲ, ಕಾಂಗ್ರೆಸ್ನಲ್ಲಿ ಕಂಡು ಬಂದಿದೆ. ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 5-6 ದಿವಸ ಒಂದು ಕ್ಷೇತ್ರದಾಗ ಬಂದು ಕುಂಡಿರ್ತಾರಂದ್ರೆ ಅವ್ರದ್ದು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಐತತ್ತು ಅವರೇ ಹೇಳ್ದಂಗೆ. ಇಲ್ಕಂದ್ರೆ ಏನು ಸಿದ್ದರಾಮಯ್ಯ ಈ ರೀತಿ ಇಷ್ಟು ವಾರಗಟ್ಲೆ ಇವರು ಮನುಷ್ಯ ಆಗಲ್ಲ. ಅವ್ರು ಇದ್ದಾರಂದ್ರೆ ಅವ್ರ ಭಯ, ಭಾಳ ಭಯ ಇದೆ. ಅದಕ್ಕೇ ಅವ್ರು ಬಂದು ಇವತ್ತು ಬಾಗಲಕೋಟೆಯಲ್ಲಿ ವಾಸ್ತವ ಮಾಡಿದ್ದಾರೆ. ನಿಮಗ್ ಭಯ ಅಂತ ಹೇಳ್ತಾರೆ ಸರ್, ಬಿಜೆಪಿ ಪಕ್ಷದವರಿಗೆ ಭಯ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅವ್ರು ಎರಡೂ ಕಡೆ ಕೂಡ 25,000ಕ್ಕಿಂತ ಮತದ ಅಂತರದಲ್ಲಿ ನಾವು ಗೆಲ್ತೀವಿ ಅಂತಾರೆ. ಸೊ ಎರಡು ಪಾರ್ಟಿ ಅಧ್ಯಕ್ಷರುಗಳು ಹಂಗೆ ಹೇಳ್ಬೇಕಾಗ್ತೈತೆ. ಅವರು
ಅದು ಯಾವ ಪಕ್ಷೇತರ ನಿಂತವನು ನಾನು ಗೆಲ್ತೇನೆ, ಸುಮಾರು 50,000 ಹೋಟ್ಲಿಗೆ ಗೆಲ್ತೀನಿ ಅಂತ ಹೇಳ್ತಾನೆ ಅವ. ನಾನು ಸೋಲ್ತೀನಿ ಅಂದ್ರೆ ಅವ ಯಾಕೆ ನಿಂದಿರ್ಬೇಕು? ಹಂಗಾದ್ರೆ ಪಕ್ಷೇತರ. ನಾನು MLCಗೆ ಪಕ್ಷೇತರ ನಿಂತಿದ್ದೆ, ಯಾರು ಕೇಳಿದ್ರು ನಾನು ಗೆಲ್ತೀನಿ ಅಂತ ಹೇಳ್ತಿದ್ರು. ಅವಾಗೆಲ್ಲ ಹುಚ್ಚಾಗ್ತಿದ್ರು, BJP ಬಿಟ್ಟು ಹೆಂಗೆ ಓಟ್ ಹಾಕ್ತಾರೆ, ಪಕ್ಷ ನಿಷ್ಠೆ ಏನಂತ ಸುಳ್ಳು ಹೇಳ್ತಿದ್ರು. ನಮ್ಮ ಕೆಲವೊಂದು ಈ ನಿಷ್ಠಾವಂತರ ಕೆಲವೊಂದು ಅನಿಷ್ಟಗಳು ಅದಾವ BJP ಒಳಗೆ, ಅವೆಲ್ಲ ಹಿಂಗೆ ಮಾತಾಡ್ತಾರೆ. ಸರ್, ಜೊತೆಗೆ ಈಗ ಹೊಸದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಿದೆ ಅಂದ್ರೆ ಯತ್ನಾಳ್ ಅವರು ಈಗ ಬಿಜೆಪಿ ಅಭ್ಯರ್ಥಿ ಪರವಾಗಿ ನಿಂತಿದ್ದಾರೆ, ಮುಂದಿನ ದಿನದಲ್ಲಿ ಬಿಜೆಪಿಗೆ ಜಾಯಿನ್ ಆಗ್ತಾರೆ ಅಂತ. ಇದೆಲ್ಲ ಒಂದ್ ಕಡೆ ನಿಮ್ ಫಾಲೋವರ್ಸ್ಗೂ ಕೂಡ ಟೆನ್ಷನ್ ಆಗಲ್ವಾ? ಯಾಕಂದ್ರೆ ಬಿಜೆಪಿ ಬಿಟ್ಟು ಕೇಸರಿ ಶಾಲು ಅಂತ ಹಿಡ್ಕೊಂಡ್ ಬಂದವರಿಗೆ ಕೇಸರಿ ಶಾಲೆ ಹೆಚ್ಚು ಕಾಣಿಸೋದು ಇಲ್ರಿ. ಇವತ್ತು BJP-ಗಿಂತ ನಮ್ಮ ಪಾರ್ಟಿಗೆ ಸ್ಟ್ರಾಂಗ್ ಐತಿ ಕರ್ನಾಟಕದಲ್ಲಿ. ಅಂದ್ರೆ ಬಿಜೆಪಿ ಬಿಟ್ಟು ನಿಮ್ಮ ಪಕ್ಷದ ಚಿಹ್ನೆ ಕೇಸರಿ ಶಾಲ. ನಾನು ಎಲ್ಲ ನಮ್ಮ ಇದ್ರ ಮೀಟಿಂಗ್ನಾಗ ಹೇಳೇನಿ, ನೀವೆಲ್ಲ BJP ಅವ್ರು ನಾನು ಮನೆ ಮುಂದೆ ಬಂದು ನಿಂದಿರ್ಬೇಕಾಗ್ತದೆ ಟಿಕೆಟಿಗೆ, ಮಂತ್ರಿ ಆಗ್ಲಿಕ್ಕೆ. ಹೀಗಾಗಿದ್ರೆ ನಿಮ್ಮ ಪಕ್ಷದ ಚಿಹ್ನೆನೆ ಕೇಸರಿ ಶಾಲ. ಹಾಂ, ಕೇಸರಿನೇ ಮೂಲ. BJP-ಗೆ ಏನೇ ಅದಾರೆ, BJP ಅವ್ರು ಸಾಬ್ರ ಹೋಟೆಲ್ ದಾವಣಗೆರೆ ತೊಗೋತಾರ ನೋಡಿ, ಎಷ್ಟು ತೊಗೊಂಡು ಆ ಬೂತ್ಗಳು ಇರ್ತಾವೆ, ಮುಸ್ಲಿಂ ಬೂತು, ಅಲ್ಲೇ ಗೊತ್ತಾಗ್ತದೆ ಇನ್ನೂ BJP ಅವ್ರು ತಲೆಯಾಗೈತಿ ನಮ್ಮ ಮುಸ್ಲಿಮರು ಓಟ್ ಹಾಕ್ತಾರತ್ತೆ. ಆ ಮೂರ್ಖತನದಿಂದ ಅಲ್ಲಿ ಕೆಲಸ ಮಾಡಕತ್ತಾರ ಅಷ್ಟೇ. ಸರ್, ಜೊತೆಗೆ ಈಗ ರಾಜ್ಯಾಧ್ಯಕ್ಷರಾಗಿರ್ಬೋದು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತೆ ಮಾಜಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರಾಗಿರ್ಬೋದು, ಅವರೆಲ್ಲರೂ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಯಡಿಯೂರಪ್ಪನವರು ಕೂಡ ವಾಸ್ತವ್ಯ ಹೂಡಿ ಬಾಗಲಕೋಟೆ ಅಭ್ಯರ್ಥಿನ ಗೆಲ್ಸೋದಿಕ್ಕೆ ಅವರು ಕೂಡ ನಿಂತಿದ್ದಾರೆ. ನೀವು ಒಂದ್ ಕಡೆ ಸಪೋರ್ಟ್ ಮಾಡ್ತಿದ್ದೀರಾ. ಈ ಮೆಸೇಜ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಜನ, ರಾಜ್ಯದ ಜನ? ಅವ್ರ ಮಗನ ಭವಿಷ್ಯ ಅಡಗೈತಿದ್ರು ಅವಾಗ. ಅವ್ರೇನು ಪಕ್ಷದ ಸಲುವಾಗಿ ಏನು ಮಾಡ್ಲಕತ್ತಿಲ್ಲ, ತಮ್ಮ ಮಗನ ಎಲ್ಲ ಅಧ್ಯಕ್ಷ ತೆಗಿತಾರೆ, ಭಯದಿಂದ ಪಾಪ ಓಡಾಡ್ತಾ ಇರ್ತಾರೆ ಇಂಥ ಅತ್ಯಂತ ಇಳಿ ವಯಸ್ಸಿನಲ್ಲಿ. ಸರ್, ಹಂಗಿದ್ರೆ ಎಲ್ಲ ಒಂದ್ ಕಡೆ ಇದೇನಾದ್ರೂ ಎರಡು ಉಪಚುನಾವಣೆ ನಡೀತಿದೆ 2 ಕ್ಷೇತ್ರಗಳಲ್ಲಿ, ಇದ್ರಲ್ಲಿ ಏನಾದ್ರೂ ಹಿನ್ನಡೆ ಆದ್ರೆ ವಿಜೇಂದ್ರನಿಗೂ ಹಿನ್ನಡೆ ಆಗುತ್ತೆ ಅನ್ನೋದು ನಿಮ್ಮ ಮಾತುಗಳ? ಈಗ ಹಿನ್ನಡೆ ಆಗುವ ಪ್ರಶ್ನೆ ಇಲ್ಲ. ಇವತ್ತಿನ ವಾತಾವರಣ ನೋಡಿದ್ರೆ ಅಲ್ಲ, ಬೈ ಚಾನ್ಸ್ ಆದ್ರೆ ವಿಜೇಂದ್ರ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ನಿಮ್ಮ ಮಾತ? 9 ಅಂತ ಹೇಳ್ತೇನೆ. ವಿಜೇಂದ್ರ ಅವ್ರಿಗೆ ಹಿನ್ನಡೆ ಆಗುತ್ತಾ ಇಲ್ವಾ? ಆದ್ರೆ ನಾನೇನು ಗೊತ್ತಿಲ್ಲ. BJP ಗೆಲ್ತದೆ ಅಷ್ಟೇ ಹೇಳ್ತೇನೆ. ಅದು ವಿಜೇಂದ್ರನಿಂದ ಗೆಲ್ಲೋದಿಲ್ಲ, BJP ಗೆಲ್ತದೆ. ಯತ್ನಾಳ್ ಅವರಿಂದ ಗೆಲ್ಲುತ್ತೆ? ಇಲ್ಲ 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 ಇಲ್ಲ, ನರೇಂದ್ರ ಮೋದಿ ಅವರಿಂದ. ಸರ್, ಎಸ್ ಸರ್, ಓಕೆ ಸರ್, ತುಂಬಾ ಧನ್ಯವಾದಗಳು. ನಮಗೆ ಸಾಕಷ್ಟು ಬೆಳಗ್ಗೆಯಿಂದ ಸಮಯನ ಕೊಟ್ಟಿದ್ರಿ, ಇಲ್ಲಿಯವರೆಗೂ ಕೂಡ ಜೊತೆಗಿದ್ರಿ, ನಮಗೂ ಕೂಡ ಬಹಳ ಖುಷಿ ಆಯ್ತು. ರಾತ್ರಿ 12 ಗಂಟೆಯಲ್ಲೂ ಕೂಡ ಒಂದು ಮಾಧ್ಯಮ ಸ್ನೇಹಿಯಾಗಿ ನೀವು ಒಂದು ಬೈಟನ್ನ ಕೊಡೋದಕ್ಕೆ ಒಪ್ಕೊಂಡು ನಮಗ್ ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿ. ಫಾಲೋ ದ ಲೀಡರ್ ಕಾರ್ಯಕ್ರಮ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ವಿ, ರಾತ್ರಿ 12 ಕಾಲ ಆಯ್ತು, ಈಗ ಮುಗಿತಾ ಬಂದಿದೆ. ಯತ್ನಾಳ್ ಅವರಿಗೂ ಕೂಡ ಅಷ್ಟೇ, ನಾವು ಈಗ ಕೊನೆಯದಾಗಿ ಮತ್ತೊಮ್ಮೆ ಮಾತನಾಡಿಸಿದ್ವಿ. ಬಹಳ ಅದ್ಭುತವಾಗಿ ಅವರು ಕೂಡ ಮಾತನಾಡೋದು, ಬೆಳಗ್ಗೆಯಿಂದ ನಮಗೆ ಕೂಡ ಸಹಕಾರ ಮಾಡಿದ್ರು. ಈಗ ಅವರು ಕೂಡ ಊಟ ಮಾಡಿ 12 ಗಂಟೆ ಸಮಯದಲ್ಲಿ ಅವರು ಕೂಡ ಊಟ ಮಾಡಿ ಈಗ ವಿಶ್ರಾಂತಿ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ. ಇದು ಒಂದ್ ರೀತಿಯಾದ ವಿಶೇಷವಾದ ಕಾರ್ಯಕ್ರಮ ಅಶ್ವವೇಗ ನ್ಯೂಸ್ ಇಂದ ಮಾಡಿದ್ವಿ. ಇದೇ ರೀತಿಯಾದ ಕಾರ್ಯಕ್ರಮಗಳು ಅಶ್ವವೇಗದಲ್ಲಿ ಬರ್ತಾ ಇರುತ್ತೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.